राहुल गांधी ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಯ್ಯಯ್ಯೋ ಅಯ್ಯಯ್ಯೋ ದೇಶದ ಮಾನವರಾಜ್ ಇಲ್ಲಿ ತಡಿ ಅಂತಾರಾಷ್ಟ್ರೀಯ ಎಐ ಶೃಂಗಸಭೆಯಲ್ಲಿ ದೇಶವನ್ನ ಜಗತ್ತಿನ ಎಐ ಕ್ಯಾಪಿಟಲ್ ಆಗಿ ಮಾಡುವಂತಹ ಜಗತ್ತಿನ ಅತಿದೊಡ್ಡ ಕೃತಕ ಬುದ್ಧಿಮತ್ತೆಯ ರಾಜಧಾನಿ ಭಾರತ ಆಗ್ಲಿಕ್ಕೆ ನಾವು ಮಾಡ್ತಿರುವಂತಹ ಒಂದು ಪ್ರಯೋಗದ ಅಡಿಯಲ್ಲಿ ದೇಶದ ಘನತೆಯನ್ನ ಎತ್ತಿ ಹಿಡಿಯುವಂತಹ ಇಡೀ ದೇಶಕ್ಕೆ ವಿಶ್ವಗುರುವನ್ನ ಭಾರತವನ್ನಾಗಿ ಮಾಡುವಂತಹ ಒಂದು ಪ್ರಯತ್ನದಲ್ಲಿ ಕಾಂಗ್ರೆಸ್ಸಿನ ಕೆಲವು ಬುದ್ಧಿಹೀನ ಅಯೋಗ್ಯ ರಾಜಕಾರಣಿಗಳು ಅರ್ಬನ್ ನಕ್ಸಲ್ ಆಗಿರುವಂತವರು ಒಂದು ಷಂಡ ಕೃತ್ಯವನ್ನ ಮಾಡಿ ಇಡೀ ದೇಶದ ಮಾನವನ್ನ ಜಗತ್ತಿನ ಮುಂದೆ ಹರಾಜು ಮಾಡುವಂತಹ ಒಂದು ಕೃತ್ಯವನ್ನು ಮಾಡಿದ್ದಾರೆ. ಆ ಒಂದು ಅಂತಾರಾಷ್ಟ್ರೀಯ ಸಮುದಾಯ ಅಲ್ಲಿ ಬಂದಿರುವಂತಹ ಸಂದರ್ಭದಲ್ಲಿ ಭಾರತದ ಎಲ್ಲ ಕೈಗಾರಿಕೆಗಳು, ಉದ್ಯಮಿಗಳು, ವಿಜ್ಞಾನಿಗಳು, ತಂತ್ರಜ್ಞರಿರುವಂತಹ ಸ್ಥಳದಲ್ಲಿ ಬಟ್ಟೆ ಬಿಚ್ಚಿ ಅರೆನಗ್ನವಾಗಿ ಪ್ರತಿಭಟನೆಯನ್ನ ಮಾಡಿ ಅದನ್ನ ವಿರೋಧ ಮಾಡುವಂತಹ ಒಂದು ಕೃತ್ಯವನ್ನ ಎಸಗಿ ಇಡೀ ದೇಶದ ಮಾನವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜು ಮಾಡುವಂತಹ ಒಂದು ಕೆಲಸ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಹಾಗೂ ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಸರ್ಕಾರವನ್ನ ನಾವು ಈ ರೀತಿ ಹೀಯಾಳಿಸುವುದರಿಂದ ಏನೋ ಸಾಧನೆ ಮಾಡ್ತೀವಿ ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ಹೊರಟಿರುವಂತಹ ಕಾಂಗ್ರೆಸ್ನವರು ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ಸರ್ಕಾರ ಬಂದ್ರು ಅದು ಸರ್ಕಾರ ಕೆಲಸ ಮಾಡೋದು ದೇಶದ ಹಿತಕ್ಕಾಗಿ, ದೇಶದ ಜನರ ಹಿತಕ್ಕಾಗಿ ಅನ್ನುವಂಥದ್ದು. ಅಂತಹ ಒಂದು ಪರಿಸ್ಥಿತಿಯಲ್ಲಿ ನೀವು ಅಂತಾರಾಷ್ಟ್ರೀಯ ಮಾಧ್ಯಮ ಹಾಗೂ ಅಂತಾರಾಷ್ಟ್ರೀಯ ಜನರ ಸಮ್ಮುಖದಲ್ಲಿ ಈ ದೇಶದ ಮರ್ಯಾದೆಯನ್ನು ಹಾಳು ಮಾಡುವಂತಹ ಒಂದು ಹೀನ ಕೃತ್ಯವನ್ನು ಮಾಡಿರುವಂತಹ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ವಿರುದ್ಧ ಇವತ್ತು ನಾವು ಬೆಳಗಾವಿಯಲ್ಲಿ ಪ್ರತಿಭಟನೆ ಮಾಡಿದ್ದೇವೆ. ಕಾಂಗ್ರೆಸ್ ಕಚೇರಿಯನ್ನು ಮುತ್ತಿ ಹಾಕುವಂತ ಪ್ರಯತ್ನವನ್ನು ಕೂಡ ನಡೀತು. ಪೊಲೀಸರು ನಮ್ಮನ್ನು ಇವತ್ತು ಬಂಧಿಸಿ ಇಲ್ಲಿಗೆ ಆಗಲೇ ಸ್ಟೇಷನ್ ಕರ್ಕೊಂಡ್ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಈ ರೀತಿಯ ದೇಶದ ಮರ್ಯಾದೆಯನ್ನು ಹಾಳು ಮಾಡುವಂತ ಯಾವುದೇ ಒಂದು ಕೃತ್ಯವನ್ನು ಮಾಡಿದ್ರು ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ನಾವು ಇದೇ ರೀತಿ ಅಥವಾ ಇದಕ್ಕಿಂತ ಅತ್ಯುಗ್ರವಾಗಿ ಪ್ರತಿಭಟನೆ ಮಾಡಬೇಕಾಗ್ತದೆ, ಅವರಿಗೆ ನಮ್ಮ ಬಿಸಿಯನ್ನು ತೋರಿಸಬೇಕಾಗ್ತದೆ ಅನ್ನುವಂತ ಒಂದು ಸಂದೇಶವನ್ನ ನಾನು ಇವತ್ತು ಹೇಳಕ್ ತಿಳಿಸ್ತೀನಿ. ಮಹಾಂತೇಶ್ ವಕ್ಕುಂದ್, ಯುವ ಮೋರ್ಚಾ ಅಧ್ಯಕ್ಷರು ತೋರಿ. ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಒಂದು ಕಡಕಾದ ಉತ್ತರ ಕೊಡ್ತಿದ್ದೇವೆ. ಗುಂಡಾಗಿರಿಯನ್ನು ಕೊಡಗಿಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಡಗಿಲ್ಲ, ಉಗ್ರ ಹೋರಾಟವನ್ನು ಮಾಡ್ತೇವೆ. ಭಾರತ ಮಾತಾಕ್ಕೆ ಹೋರಾಟವನ್ನು ಹಾಕುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಮಾನ ಹರಾಜು ಮಾಡ್ತಿರುವಂತ ಕಾಂಗ್ರೆಸ್ನ ಎಲ್ಲ ನಾಯಿಗಳಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಈ ದೇಶದ ಮರ್ಯಾದೆ ಹಾಳು